ಪುತ್ತೂರು ಶಾಸಕರ ಒಂದೇ ಒಂದು ತಪ್ಪು ಹುಡುಕಲು ವಿಫಲವಾಗಿರುವ ಬಿಜೆಪಿಗರು ಈಗ ಮಹಿಳಾ ಮೋರ್ಚಾವನ್ನ ಮುಂದಿಟ್ಟುಕೊಂಡು ವ್ಯರ್ಥ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಶಾಸಕರ ವಿರುದ್ಧ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಲು ಮಹಿಳಾ ಮೋರ್ಚಾ ಮುಂದಾದರೆ ಶಾಸಕರ ಪರ ನಾವು ಕೂಡ ಸಹಸ್ರಾರು ಮಹಿಳೆಯರನ್ನ ಸೇರಿಸಿ ಸಮಾವೇಶವನ್ನ ಮಾಡಲು ಸಿದ್ಧರಿದ್ದೇವೆ ಎಂದು ದಕ್ಷಿಣ ಕನ್ನಡ ಗ್ರಾಮಾಂತರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಹೇಳಿದೆ. ಗ್ರಾಮಾಂತರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಉಷಾಂಚನ್ ಮತ್ತು ಉಸ್ತುವಾರಿ ಅನಿತಾ ಹೇಮನಾಥ್ ಶೆಟ್ಟಿ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನ ತಿಳಿಸಿದರು. ಬಿಜೆಪಿ ಪ್ರತಿಭಟನೆಯಲ್ಲಿ ಮಾತನಾಡಿದವರೆಲ್ಲರೂ ಮಂಗಳೂರಿನವರು. ಇವರಿಗೆ ಪುತ್ತೂರಿನಲ್ಲಿ ನಾಯಕಿಯರು ಸಿಗಲಿಲ್ಲವೇ? ನೀವು ಶಾಸಕರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರೆ ನಾವು ಸುಮ್ಮನೆ ಕೂರುವುದಿಲ್ಲ. ಮಹಿಳಾ ಕಾಂಗ್ರೆಸ್ ಗಟ್ಟಿಯಾಗಿದೆ. ದೊಡ್ಡ ಮಟ್ಟದಲ್ಲಿ ಶಾಸಕರ ಪರ ಬೆಂಬಲ ಸಮಾವೇಶ ಮಾಡಲು ಹಿಂದೆ ಸರಿಯುವುದಿಲ್ಲ ಎಂದು ಉಷಾಂಚನ್ ಅವರು ಹೇಳಿದರು. ಎಲ್ಲ ಶಾಸಕರನ್ನು ಕರೀರಿ, ನಮ್ಮ ಪುತ್ತೂರಿನ ಶಾಸಕರು ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ಮುಕ್ತವಾಗಿ ನಾವು ಚರ್ಚೆ ಮಾಡೋಣ. ಬೀದಿಯಲ್ಲಿ ನಿಂತು ಬೊಬ್ಬೆ ಹಾಕುವಂಥ ಕೆಲಸ ಮಾಡಿದರೆ ಯಾರು ಸಹಿಸುವುದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಸಹ ನಾವು ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಒಬ್ಬ ಶಾಸಕರ ಬಗ್ಗೆ ಗೌರವಯುತವಾಗಿ ಮಾತಾಡಲಿಕ್ಕೆ ಫಸ್ಟ್ ಕಲ್ತುಕೊಳ್ಳಿ. ಇವತ್ತು ನೀವು ಹೇಳ್ತೀರಲ್ಲ, ಪ್ರಾಂಶುಪಾಲರವರು ಅವರ ಬಗ್ಗೆ ಹಾಗೆ ಮಾಡಿದರು, ಹೀಗೆ ಮಾಡಿದರು, ಮಹಿಳೆಯರಿಗೆ ಅನ್ಯಾಯ ಮಾಡಿದರು. ಯಾವ ಮಹಿಳೆಗೆ ನಮ್ಮ ಶಾಸಕರು ಅನ್ಯಾಯ ಮಾಡಿದ್ರು ಹೇಳಿ ನೀವು? ಅನ್ಯಾಯ ಅಂದರೆ ಏನು? ಒಬ್ಬ ಅಧಿಕಾರಿ ತಪ್ಪು ಮಾಡಿದಾಗ ತಿದ್ದುವಂಥದ್ದು ಒಬ್ಬ ಶಾಸಕರಾದವರ ಕರ್ತವ್ಯವನ್ನು ಅನ್ಯಾಯ ಅಂತ ಬಿಂಬಿಸಬೇಕಾದ್ರೆ ಜನರಿಗೆ ತಪ್ಪು ಮಾಹಿತಿ ಕೊಡುವಂಥದ್ದನ್ನು ನಾವು ಸಹಿಸುವುದಿಲ್ಲ. ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ನೀವು ನಮ್ಮ ಶಾಸಕರು ಪುತ್ತೂರಿನಲ್ಲಿ ಇದ್ದ ಶಾಸಕರು ಪುತ್ತೂರಿನ ಹುಟ್ಟೂರಿನವರು ಅವರನ್ನು ನೀವು ಪುತ್ತೂರಲ್ಲಿ ಇಲ್ಲದಾಗೆ ಮಾಡುವಂಥಕ್ಕೆ ನೀವು ಕೊಟ್ಟಿದ್ದೀರಲ್ಲ ಹೇಳಿಕೆ, ಅದೇ ಹೇಳಿಕೆ ನಿಮಗೆ ತಿರುಗುಮಾಣವಾಗಿ ಬಿಜೆಪಿಗೆ ಓಟ ಇಲ್ಲದಾಗುವಂಥ ಪರಿಸ್ಥಿತಿ ಇದೇ ನಮ್ಮ ಮಹಿಳೆಯರು ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಅದನ್ನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇನ್ನು ಹೇಳಿದ್ರಲ್ಲ, ಅವತ್ತು ತೆಂಗಿನಕಾಯಿ ನಾವು ಹೊಡೆದಕ್ಕೆ ಅವ್ರು ಬಂದು ಹೊಡೆದ್ರು. ಆಗ ಸಂಜೆ ಮಠದಲ್ಲಿರುವ ತೆಂಗಿನಕಾಯಿ ಕಮ್ಮಿ ಇತ್ತು ರೇಟ್. ಎಲ್ಲ ಕಡೆ ಹೊಡೆಯುವುದು ಒಂದೇ ಕೆಲಸ ಆಗಿರಲಿಲ್ಲ. ಆದರೆ ನಮ್ಮ ಶಾಸಕರು ಹೊಡೆದಂತಹ ತೆಂಗಿನಕಾಯಿ ಕೆಲಸ ಮಾಡಲಿಕ್ಕೆ ಹೊಡೆದಂತಹ ಒಂದು ಏನು ತೆಂಗಿನಕಾಯಿ ಆಗಿತ್ತು. ಅದು ಕೆಲಸಕ್ಕೆ ಒಳ್ಳೆ ಶುಭ ಕಾರ್ಯಕ್ಕೆ ಉಪಯೋಗಿಸಿತು. ಅನಿತಾ ಹೇಮನಾಥ್ ಶೆಟ್ಟಿಯವರು ಮಾತನಾಡಿ, ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡಲು ಬಿಜೆಪಿಗರೇ ಕುಮ್ಮಕ್ಕು ನೀಡಿದ್ರು. ಕಾಲೇಜಿನ ಧೂಳಿನ ಸಮಸ್ಯೆಯ ಬಗ್ಗೆ ಪ್ರಾಂಶುಪಾಲರು ಶಾಸಕರಿಗೆ ಯಾವ ಮಾಹಿತಿಯೂ ನೀಡಿಲ್ಲ, ಇಲಾಖೆಗೂ ನೀಡಿಲ್ಲ. ನೇರವಾಗಿ ವಿದ್ಯಾರ್ಥಿನಿಯರನ್ನ ಬೀದಿಯಲ್ಲಿ ತಂದು ಕೂರಿಸಿದ್ದಲ್ಲದೆ ಶಾಸಕರು ಪ್ರಶ್ನಿಸಿದಾಗ ಉಡಾಫೆಯ ಉತ್ತರ ನೀಡಿದ್ದಾರೆ. ಸಮಸ್ಯೆಯ ಬಗ್ಗೆ ಶಾಸಕರಿಗೂ ಹೇಳಿಯೂ ಅವರು ಕ್ರಮ ಕೈಗೊಳ್ಳುತ್ತಿರುತ್ತಿದ್ರೆ ಆಗ ಶಾಸಕರನ್ನ ದೂರಬಹುದಿತ್ತು. ಏನೂ ಮಾಡದೆ ಬೇಜವಾಬ್ದಾರಿಯಿಂದ ಕಾನೂನು ಬಾಹಿರವಾಗಿ ವರ್ತಿಸಿದ ಕಾರಣ ಪ್ರಾಂಶುಪಾಲರು ಅಮಾನತಾಗಿದ್ದಾರೆ. ಇದು ಶಾಸಕರ ದಬ್ಬಾಳಿಕೆಯಲ್ಲ ಎಂದು ಹೇಳಿದ್ರು. ಯಾವ ರೀತಿ ಇರಬೇಕು, ಯಾವ ರೀತಿ ಅವರು ಮಾತಾಡಿದ್ದಾರೆ ಅಂತ ನೀವೆಲ್ಲರೂ ಮೊನ್ನೆ ಇದರಲ್ಲಿ ನೋಡಿದ್ದೀರಿ. ಅವರ ಒಂದು ಸಂಸ್ಕಾರ ಹೇಗಿದೆ, ಅವರ ದರ್ಪ ಹೇಗಿದೆ, ಮಾತಾಡುವ ರೀತಿಯ ಕಾರ್ಯವೈಖರಿಯನ್ನು ತಾವೆಲ್ಲ ನೋಡಿದ್ದೀರಿ. ಒಂದು ವಿದ್ಯಾಸಂಸ್ಥೆಯ ಮಕ್ಕಳನ್ನು ಒಂದು ಪ್ರತಿಭಟನೆಗೆ ಕೂತ್ಕೊಳ್ಳಿಸಿ ಅವರಿಗೆ ಕುಮ್ಮಕ್ಕು ಕೊಡುವ ಕೆಲಸವನ್ನು ಬಿಜೆಪಿಯವರೇ ಅವರಿಗೆ ಹೇಳಿಸಿ ಮಾಡಿಸಿ ಅವರೊಂದು ಕಾಲು ಗಂಟೆಯಲ್ಲಿ ಪ್ರತಿಭಟನೆ ಕೂತ ಕಾಲು ಗಂಟೆಯಲ್ಲಿ ಮಾಜಿ ಶಾಸಕರು ಬಿಜೆಪಿಯ ಮುಖಂಡರೆಲ್ಲ ಅಲ್ಲಿ ಬಂದಿದ್ದಾರೆ. ಅದು ಅವರ ಕುಮ್ಮಕ್ಕಿಂದಲೇ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅವರಿಗೆ ಈಗ 12 ವರ್ಷದಿಂದ ಅಲ್ಲಿ ಆ ಒಂದು ಜೈಲು ಅಂತ ಅವರು ಕರೀತಾರೆ, ಅಲ್ಲಿ ಅವರು ಮಕ್ಕಳರು ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಆಗ ಅಷ್ಟುವರೆಗೆ ಮಾಜಿ ಶಾಸಕರಿಗೆ ಆ 12 ವರ್ಷದಲ್ಲಿ ಅವರ ಟರ್ಮ್ ಇರುವಾಗ ಅವರಿಗೆ ಬೇರೆ ಕಡೆ ಶಿಫ್ಟ್ ಮಾಡ್ಬೋದಿತ್ತು ಅಥವಾ ಕಾಲೇಜ್ ಬೇರೆ ಕಡೆ ಮಾಡುವಂಥ ಅವಕಾಶ ಇತ್ತು, ಅವರದೇ ಸರ್ಕಾರ ಇತ್ತು. ಆದರೆ ಧೂಳು ಇತ್ತು ಅಂತೇಳಿ ಧೂಳು ಇರ್ಬೋದು, ಯಾಕೆಂದರೆ ಅಲ್ಲಿ ಡಯಾಲಿಸಿಸಿಗೆ ಕ್ಯೂ ಇದ್ದ ಕಾರಣ, ನಮ್ಮ ಅಲ್ಲಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಅವರಿಗೆ ಜಾಗ ಸಿಗದ ಕಾರಣ ಅಲ್ಲಿಗೆ ಸ್ವಲ್ಪ ಜನರನ್ನು ಅಲ್ಲಿಗೆ ಶಿಫ್ಟ್ ಮಾಡಬೇಕಾಗುವ ಪರಿಸ್ಥಿತಿ ಬಂತು. ಅದಕ್ಕೆ ಅಲ್ಲಿ ಕೆಲಸ ಆಗ್ತಾಯಿದ್ದು ಡಯಾಲಿಸಿಸ್. ಯಾಕೆಂದರೆ ಒಂದು ಜೀವನ್ಮರಣ ಹೋರಾಟದಲ್ಲಿ ಇರುವ ಎಲ್ಲ ಅನಾರೋಗ್ಯ ಪೀಡಿತ ಕಿಡ್ನಿ ಡಯಾಲಿಸಿಸಿಗೆ ಆ ಒಂದು ಪ್ಲೇಸನ್ನು ಅಲ್ಲಿ ರೆಡಿ ಮಾಡ್ತಾಯಿದ್ರು. ಏನೇ ಇದ್ದರೂ ಕೂಡ ಅವರಿಗೆ ಧೂಳಿನ ಸಮಸ್ಯೆ ಇರ್ಬೋದು, ಏನೇ ಸಮಸ್ಯೆ ಇದ್ದರೂ ಶಾಸಕರ ಗಮನಕ್ಕೆ ಅವರು ತರಬೇಕು. ಎಂಥ ಸಮಸ್ಯೆ ಇದ್ದರೂ ಕೂಡ ನಮ್ಮ ಶಾಸಕರು ಅದನ್ನು ಬಗೆಹರಿಸ್ತಾರೆ. ಇದು ಶಾಸಕರ ಗಮನಕ್ಕೆ ತಾರದೆ ಏಕಾಏಕಿ ಮಕ್ಕಳನ್ನು ಯಾವುದೇ ಪರ್ಮಿಷನ್ ಇಲ್ಲದೆ ಒಂದು ಮಕ್ಕಳನ್ನು ಪ್ರತಿಭಟನೆ ಕೂತ್ಕೊಳ್ಳಿಸೋದು ಹೇಳಿದರೆ ಅಂತ ಎಲ್ಲಿ ಸಹ ಪರ್ಮಿಷನ್ ಇಲ್ಲದೆ ಯಾರೂ ಪ್ರತಿಭಟನೆ ಮಾಡಲಿಕ್ಕಿಲ್ಲ. ಇಲಾಖೆಯ ಪರ್ಮಿಷನ್ ಬೇಕು, ಪೊಲೀಸ್ ಇಲಾಖೆಯದು ಕೂಡ ಪರ್ಮಿಷನ್ ಅವರು ತಗೊಳ್ಬೇಕು. ಯಾವುದೂ ತಗೊಳ್ಳದೆ ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಪುತ್ತೂರು ಮಹಿಳಾ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷೆ ಚಂದ್ರಪ್ರಭಾ ಗೌಡ, ಪುತ್ತೂರು ನಗರಸಭೆಯ ಮಾಜಿ ಅಧ್ಯಕ್ಷೆ ಜಯಂತಿ ಬಲ್ನಾಡ್, ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅನಿಮಿನೇಜಸ್, ಮುಖಂಡೆ ಜಯಂತಿ ಪಟ್ಟುಮೂಲೆ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.